ನಮ್ಮ ಬಟ್ಟೆ, ನಮ್ಮ ಆಹಾರ, ನಮ್ಮ ಹಕ್ಕು ನಿಜ. ನಾಳೆ ಒಬ್ಬ ಲಾಯರ್ ವೈಟ್ ಆ್ಯಂಡ್ ವೈಟ್ ಸೂಟ್ ಹಾಕ್ಕೊಂಡು ನ್ಯಾಯಾಲಯಕ್ಕೆ ಹೋದರೆ, ವಾದ ಮಾಡೋಕ್ಕೆ ಹೋದರೆ ಬಿಡ್ತಾರಾ? ಕೇಳಿತ್ತು. ನಾಳೆ ಒಬ್ಬ MLA, ಒಬ್ಬ MP ಬರ್ಮೂಡ ಹಾಕ್ಕೊಂಡು ವಿಧಾನಸಭೆ ಒಳಗೆ ಹೋದರೆ ಬಿಡ್ತಾರಾ? ಬಿಡಲ್ಲ. ಕೆಲವುದಕ್ಕೆ ಅದರದ್ದೇ ಆದೊಂದು ಶಿಸ್ತುಗಳನ್ನು ನಾವೇ ಪಾಲಿಸಿರುವಂಥದ್ದು, ಏನು ಮೇಲಿಂದ ಬಂದದ್ದಲ್ಲ, ಅದು ಯಾವ ಪುಸ್ತಕದಲ್ಲೂ ಬರೆದದ್ದು ಅಲ್ಲ, ನಾವೇ ಪಾಲಿಸ್ಕೊಂಡಿದ್ದು. ಎಲ್ಲದಕ್ಕೊಂದೊಂದು ಕಾರಣ ಇರುತ್ತೆ. ನಾನು ಅನೇಕ ಸಲ ಹೇಳ್ತಾ ಇರ್ತೀನಿ, ಶಾಲೆಯ ವ್ಯಾನ್, ಶಾಲಾ ಮಕ್ಕಳ ವ್ಯಾನ್ ಯೆಲ್ಲೋ ಕಲರ್ ಯಾಕೆ ಯೆಲ್ಲೋ ಕಲರ್? ಆ್ಯಂಬುಲೆನ್ಸ್ ವೈಟ್ ಕಲರ್ ಯಾಕೆ? ಪೊಲೀಸ್ ವ್ಯಾನ್ ನೀಲಿ ಕಲರ್ ಯಾಕೆ? ಆಸ್ಪತ್ರೆ ಡಾಕ್ಟ್ರು ಹೋಗಿ ಬರ್ತಾರಲ್ಲ, ಆ ಗ್ರೀನ್ ಕಲರ್ ಯಾಕೆ? ಇದಕ್ಕೆಲ್ಲ ಒಂದೊಂದು ಕಾರಣ ಇದೆ, ಸುಮ್ಮನೆ ಮಾಡಿದ್ದಲ್ಲ. ಒಂದೊಂದು ಕಾರಣ ಇದೆ. ಅದನ್ನು ಇನ್ನೊಂದು ಸಲ ಹೇಳೋಣ. ಇವತ್ತು ಇದೆಲ್ಲ ಆದ ನಂತರ BJP ಒಂದು ಟ್ವೀಟ್ ಮಾಡ್ತು, ಸಿದ್ದರಾಮಯ್ಯನವರು ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋಂಥದ್ದು. ನಾನು ನನ್ನ ಸಾಧನೆ ಅಂತ ಟ್ವೀಟ್, ಅದನ್ನು BJP ಟ್ವೀಟ್ ಇದು, ಅದನ್ನು ನಿಮ್ಮ ಮುಂದೆ ಹಾಕಿ ನೋಡಿ. ಆ ಸಿದ್ದರಾಮಯ್ಯನವರು ನೋಡುವಂಗೆ ದಲಿತರಿಗೆ ನಾಮ ಹಾಕಿದೆ, ರೈತರಿಗೆ ನೇಣು ಹಾಕಿಸಿದೆ, ಹಳ್ಳ ಹಿಡಿದ ಕಾನೂನು ಸುವ್ಯವಸ್ಥೆ, ಕಮಿಷನ್ ಕಲೆಕ್ಷನ್, ಮಹಿಳೆಯರಿಗೆಲ್ಲ ರಕ್ಷಣೆ, ಹಿಂದುಳಿದವರು ಹಿಂದಕ್ಕೆ, ಇದು ನಿಮ್ಮ ಸಾಧನೆ, ನಾನು ನನ್ನ ಸಾಧನೆ ಅಂತೇಳಿ BJP ಟ್ವೀಟ್ ಮಾಡಿದೆ. ಇದರ ನಡುವೆ BJP ಒಂದು ಅರ್ಥ ಮಾಡ್ಕೋಬೇಕು, ದಲಿತರಿಗೆ ನಾಮ ಅಂದ್ರೇನು? ದಲಿತರಿಗೆ ನಾಮ ಅಂದ್ರೇನು? ನಾವು ಹಿಂದೂ ರಕ್ಷಕರು ಅಂತ ಹೇಳ್ತೀರಿ, ದಲಿತರಿಗೆ ನಾಮ ಅಂದ್ರೇನು ರೀ? ನಾಮ ಅಂದ್ರೇನು ಹೇಳಿ? ನಾಮ ಹಾಕೋದು ಅಂತೇಳಿ. ಯಾವುದನ್ನು ಸೂಚಿಸುತ್ತೆ ನಾಮ ಹಾಕೋದು ಅಂದರೆ? ವೆಂಕಟರಮಣನ ನಾಮವನ್ನು ಸೂಚಿಸುತ್ತೆ. ದಲಿತರಿಗೆ ನಾಮ ಹಾಕಿದ್ದೀರಿ ಅಂತ ನೀವು ಟ್ವೀಟ್ ಮಾಡೋ ಮುಖಾಂತರ ಹಿಂದೂ ಧರ್ಮಕ್ಕೂ ಕೂಡ ಅವಮಾನ ಮಾಡಿದ್ರೆ ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಅದು ಅರ್ಥನೇ ಆಗೋದಿಲ್ಲ. ಎಲ್ಲ ರಾಜಕೀಯನೇ. ಯಾರನ್ನು ನಾಮ ಹಾಕಿದಿ ನೀನು, ಮತ್ತು ಕೆಲವು ಭಾಷೆಗಳನ್ನು ಬಳಸ್ತಾ ಇದ್ದಿಲ್ಲ, ಎಲ್ಲ ನಿಷಿದ್ಧ, ಬಳಸೋಂಗಿಲ್ಲ. ಇನ್ನು ಹಿಂದೂ ಮುಸ್ಲಿಂ ವಿಚಾರದ ಬಗ್ಗೆ ಏನಿದೆ ಟ್ವೀಟಲ್ಲಿ? ಅಂದರೆ ಇವತ್ತು ಫ್ಲೆಕ್ಸ್ ಇಟ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿದರು, ಪೋಸ್ಟ್ ಇಟ್ಕೊಂಡು. ಹಿಂದೂಗಳಿಗೆ, ಮುಸ್ಲಿಮರಿಗೆ, OBC STಗಳಿಗೆ ಏನು ಕೊಟ್ಟಿದ್ದೀರಿ? 0 ದುಡ್ಡು. ಮುಸ್ಲಿಮರಿಗೆ 10,000 ರೂಪಾಯಿ ಕೊಟ್ಟಿದ್ದೀರಿ. ಹಿಂದೂ ದೇಗುಲಕ್ಕೆ 0, ಅದ್ದೂರಿ ಟಿಪ್ಪು ಜಯಂತಿ, ರಾಜ್ಯದ ರೈತರಿಗೆ 0, PFI KFD ಉಗ್ರರ 175 ಕೇಸ್ ವಾಪಸಿ, ಗುಳೆ ಹೊರಟವರಿಗೆ 0 ರೂಪಾಯಿ, ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಅಂತೇಳಿ BJP ಟೀಕೆಯನ್ನು ಈ ರೀತಿ ಮಾಡಿದೆ.